ಸ್ವಲ್ಪ ಅಕ್ಕಿನ ಕಬ್ಬಿಣದ ತವ ಮೇಲೆ ಹಾಕಿ. ಇವತ್ತಿನ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಹೊಸ ವಿಡಿಯೋಗಳನ್ನು ತಗೊಂಡ್ಬಂದಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಈ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಕಬ್ಬಿಣದ ತವವನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ದೋಸೆ ತವ ಅಥವಾ ಕಬ್ಬಿಣದ ತವ ಪ್ಲೇನ್ ಇದ್ದರೂ ಪರವಾಗಿಲ್ಲ, ತೊಗೊಂಡು ಅದಕ್ಕೆ ಒಂದು 3 ರಿಂದ 4 ಚಮಚದಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಯಾವತ್ತೂ ತುಂಬ ಬಿಸಿಯಾಗಿರುತ್ತೆ ನೋಡಿ. ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡಬೇಕು. ನಿಮ್ಮ ಹತ್ರ ಯಾವುದಾದ್ರೂ ಜ್ಯುವೆಲರಿ ತಂದಿರುವ ಪರ್ಸ್ ಏನಾದರೂ ಇದ್ದರೆ ಅದನ್ನು ಇಟ್ಕೊಂಡಿರಿ. ಪರ್ಸ್ ಒಳಗಡೆ ಬಿಸಿ ಅಕ್ಕಿನ ಹಾಕಿ ಎಲ್ಲೆಲ್ಲ ನೋವಿರುತ್ತೆ ನೋಡಿ, ಊತ ಬಂದಿರೋ ನೋವಿಗೆ ರಾಮಬಾಣ ಅಂತಲೇ ಹೇಳ್ಬೋದು, ಅಲ್ಲೆಲ್ಲ ನೀವು ಇದನ್ನು ಇಟ್ಕೊಳ್ಬೇಕು. ತುಂಬ ಟೈಮ್ ಕಾಲ ತುಂಬ ಬಿಸಿಯಾಗಿರೋದ್ರಿಂದ ಈ ಪರ್ಸಲ್ಲಿ ಹಾಕಿ ಈ ರೀತಿ ಕಾವು ಕೊಟ್ಕೊಳ್ತಾ ಇರಿ, ನೋವೆಲ್ಲ ಕಡಿಮೆ ಆಗುತ್ತೆ. ಎರಡನೇ ಟಿಪ್ಸ್ ಆಗಿ ಕಾಲ್ ಚೈನನ್ನು ಕ್ಲೀನ್ ಮಾಡ್ಕೊಂಬರೋಣ. 2 ಜೊತೆ ಕಾಲ್ ಚೈನ್ ನೋಡಿ. ಒಂದು ಜೊತೆ ತುಂಬ ಗಲೀಜಾಗಿದೆ, ಇನ್ನೊಂದು ಜೊತೆ ಸ್ವಲ್ಪ ಗಲೀಜಾಗಿದೆ ನೋಡಿ. ಎಷ್ಟು ಕಪ್ಪಾಗಿದೆ ನೋಡಿ. ಇಂಥ ಕಪ್ಪಾಗಿರುವ ಕಾಲ್ ಚೈನನ್ನು ಹೊಸದಾಗಿ ಮಾಡುವ ಟಿಪ್ಸ್ ಬನ್ನಿ ಇವಾಗ ನೋಡ್ಕೊಂಬರೋಣ. ಇಲ್ಲಿ ನಾನು ಚಿಪ್ಪನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈ ಚಿಪ್ಪನ್ನು ಚೆನ್ನಾಗಿ ಸುಟ್ಕೊಳ್ಬೇಕು. ಅದ್ರ ಒಳಗಡೆ ಸ್ವಲ್ಪ ಪೀಸನ್ನು ಹಾಕೊಂಡಿದ್ದೀನಿ, ತುಂಬ ಬೇಗ ಸುಡುತ್ತೆ ಅಂತ. ಇದನ್ನ ಚೆನ್ನಾಗಿ ಸುಟ್ಕೊಂಡ್ಬಿಡಿ. ಸ್ವಲ್ಪ ಬೆಂಕಿ ತಗಲಿದ ತಕ್ಷಣ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ ನೋಡಿ. ಇವಾಗ ಒಂದು ಪ್ಲೇಟಿಗೆ ಒಂದು ಯಾವುದಾದ್ರು ಕಬ್ಬಿಣದ ತವ ಯಾವುದಕ್ಕಾದ್ರೂ ಹಾಕಿ ಈ ಥರ ನಾವು ಸುಟ್ಕೊಂಡು ನೋಡಿ, ನೀಟಾಗಿ ಸುಟ್ಕೊಂಡ್ರೆ ಸುಮಾರು ನಮಗೆ ಪೌಡ್ರ್ ಸಿಗುತ್ತೆ. ಇದರಿಂದ ಈ ತೆಂಗಿನ ಚಿಪ್ಪಿನ ಪೌಡರಿನಿಂದ ತುಂಬ ಉಪಯೋಗ ಇದೆ. ನಮ್ಮ ಹಳೆ ವಿಡಿಯೋ ನೋಡಿರ್ಬೋದು. ತುಂಬ ಉಪಯೋಗ ಇರೋದ್ರಿಂದ ಈ ಪೌಡರ್ ವೇಸ್ಟ್ ಆಗಲ್ಲ. ನಾನು ತೊಗೊಂಡಿದ್ದೀನಿ ನೋಡಿ. ಪೂರ್ತಿ ಚಿಪ್ಪನ್ನು ನಾನು ಸುಟ್ಕೊಂಡಿದ್ದೀನಿ. ಇವಾಗ ಇದು ಆರಿದ ತಕ್ಷಣ ಇದಕ್ಕೆ ತಣ್ಣೀರು ಹಾಕ್ಕೊಂಡು ಈ ಪೀಸನ್ನೆಲ್ಲ ಸ್ವಲ್ಪ ಆರಿಸ್ಕೊಳ್ಳೋಣ. ನೀರು ಹಾಕ್ಬಿಟ್ರೆ ನೀಟಾಗಿ ನೋಡಿ. ನಮಗೇನಾದರೂ ಚಾರ್ಕೋಲ್ ಪೌಡರ್ ಮಾಡಬೇಕಂದಾಗ ಇದನ್ನು ನೀರು ಹಾಕಿ ಪೌಡ್ರ್ ಮಾಡ್ಕೊಳ್ಬಾರ್ದು. ಈ ಥರದ್ದೇನಾದರೂ ಟಿಪ್ಸಿಗೆ ಬಳಸಬೇಕು ಅಂದಾಗ ನಾವು ನೀರು ಹಾಕಿ ಇದನ್ನು ನಾವು ಪೇಸ್ಟ್ ತಯಾರಿ ಮಾಡಿ ಇಟ್ಕೊಳ್ಬೋದು ನೋಡಿ. ಇವಾಗ ಇದನ್ನು 2 ರಿಂದ 3 ಚಮಚದಷ್ಟು ಈ ಒಂದು ಕರಿನ ತೊಗೊಳ್ತಾ ಇದ್ದೀನಿ. ಚಿಪ್ಪಿನ ಕರಿನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಬೇಗ ಇದು ತರಿಯಾಗಿ ಪೌಡ್ರ್ ಆಗುತ್ತೆ. ಯಾವುದಾದ್ರೂ ಒಂದು ಮುದ್ದೆ ತಿರ್ಸೋ ಕೋಲಿನಿಂದ ನೀಟಾಗಿ ಈ ಥರ ಪೌಡ್ರ್ ಮಾಡ್ಕೊಂಬಿಡಿ. ತರಿಯಾದರೂ ಪರವಾಗಿಲ್ಲ. ಈ ಪೌಡರ್ನಿಂದ ನಾವು ಕಾಲ್ ಚೈನ್ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೇ ಹಳೆದಾಗಿರುವ ಬೆಳ್ಳಿ ಚೈನ್ ಇರಲಿ ಬಿಡಿ, ಈ ಪೌಡರ್ನಿಂದ ತುಂಬ ಚೆನ್ನಾಗಿ ಹೊಸದಾಗಿ ಮಾಡ್ಬೋದು ನೋಡಿ. ಎಷ್ಟು ಕಪ್ಪಾಗಿದೆ. ಡೈಲಿ ಹಾಕುವಂಥ ಚೈನ್ ಇದು, ಕಾಲ್ ಚೈನು. ಕೆಲವೊಬ್ಬರಿಗೆ ಕಾಲ್ ಚೈನ್ ಸುಡುತ್ತೆ, ಅಂದರೆ ಎಷ್ಟೇ ಹೊಸದಾಗಿ ತಂದ್ರೂ ಸ್ವಲ್ಪ ದಿನಕ್ಕೆ ಕಪ್ಪಾಗುತ್ತೆ ನೋಡಿ. ಅಂಥ ಚೈನನ್ನು ಕೂಡ ಕ್ಲೀನ್ ಮಾಡ್ಬೋದು. ನಾನಿಲ್ಲಿ ಈ ತರಿಯಾಗಿರೋ ಪೌಡ್ರನ್ನ ಚೈನ್ ಮೇಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಸೋಡಾವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಪಾತ್ರೆ ತೊಳೆಯೋ ಲಿಕ್ವಿಡ್ ಇದ್ದರೆ ಅದನ್ನಾದರೂ ಸ್ವಲ್ಪ ಹಾಕ್ಕೊಳ್ಳಿ. ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಬ್ರಷಲ್ಲಿ ನೀಟಾಗಿ ಉಜ್ಕೊಳ್ಳೋಣ ನೋಡಿ. ಇದನ್ನೇನು ನೆನೆಸೋದು ಬೇಡ, ನೆನೆಸ್ಬಿಟ್ಟು ನೀವು ಉಜ್ಜೋದು ಬೇಡ. ಡೈರೆಕ್ಟಾಗಿ ನೀವು ಇದನ್ನು ಉಜ್ಬೋದು. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಹೇಗೆ ನಾವು ಉಜ್ತಾ ಇದ್ದೀವಿ ಅದೇ ರೀತಿ ಉಜ್ಕೊಳ್ಳಿ ಒಂದು 5 ನಿಮಿಷಗಳ ಕಾಲ. ನಂತರ ಇದಕ್ಕೆ ನಿಮ್ಮ ಹತ್ರ ಯಾವ ಶಾಂಪೂ ಇದೆ ನೋಡಿ, ಮನೆಯಲ್ಲಿ ಯಾವ ಶಾಂಪೂ ಇದೆಯೋ ಆ ಶಾಂಪೂನ ಒಂದು ಅರ್ಧ ಚಮಚದಷ್ಟು ನೀವು ಹಾಕ್ಕೊಂಬಿಡಿ. ನಾನಿಲ್ಲಿ ಸನ್ಸಿಲ್ಕ್ ಶಾಂಪೂನ ಸ್ವಲ್ಪನೇ ಬಳಸ್ತಾ ಇದ್ದೀನಿ, ಸಾಕಾಗುತ್ತೆ. ಮತ್ತೆ 1 ನಿಮಿಷಗಳ ಕಾಲ ನೀಟಾಗಿ ಉಜ್ಕೊಂಬಿಡಿ ನೋಡಿ. ಇವಾಗ ಉಜ್ಜಿದಾಗಿದೆ. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಫಸ್ಟ್ ಕ್ಲೀನ್ ಮಾಡಿಕೊಂಡು ಇದ್ರ ಕರಿಯೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಕಾಲ್ ಚೈನ್ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಗಲೀಜಾಗಿತ್ತು, ಎಷ್ಟು ಕಪ್ಪದಾಗಿತ್ತು, ಇವಾಗ ನೋಡಿ ಎಷ್ಟು ಹೊಳಪಾಗಿದೆ, ಹೊಸ ಥರ ಕಾಣಿಸ್ತಾ ಇದೆ. ಇವಾಗ ನೋಡಿ ತುಂಬ ಹೊಳಪಾಗಿ ಕಾಣಿಸುತ್ತೆ. ಹಳೆದಕ್ಕೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ತುಂಬ ಸುಲಭವಾಗಿ ಎಷ್ಟೇ ಹಳೆ ಚೈನ್ ಆದರೂ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು.
ಬನ್ನಿ ಇನ್ನೊಂದು ರೀತಿಯ ಬೆಳ್ಳಿ ಚೈನ ಕ್ಲೀನ್ ಮಾಡೋದು ತೋರಿಸೋಣ. ಅಂಟುಲ್ಕಾಯಿ ಗೊತ್ತಿದ್ರೆ ನಿಮಗೆ, ಅಂಟುಲ್ಕಾಯಿನ ಇಟ್ಕೊಂಡ್ರೆ ಒಡವೆಗಳು ಬೆಳ್ಳಿಗಳನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ತಲೆಗೂ ಕೂಡ ಹಾಕ್ಕೊಂಡು ಸ್ನಾನ ಮಾಡಿದರೆ ಕೂದಲು ತುಂಬ ತಂಪಾಗಿ ಬೆಳೆಯುತ್ತೆ. ಈಗ ಬೆಳ್ಳಿ ಚೈನ್ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಅಂಟುಲ್ಕಾಯಿನ ನಾನು ಒಡ್ಕೊಂಡು ಅದನ್ನು ನೀಟಾಗಿ ತರಿಯಾಗಿ ಒಡ್ಕೊಂಡು ಬಂದಿದ್ದೀನಿ ನೋಡಿ. ಒಂದು ಕಲ್ಲಿನ ಸಹಾಯದಿಂದ ನೀಟಾಗಿ ಒಡ್ಕೊಂಡಿದ್ದೀನಿ. ಬೌಲಿಗೆ ಹಾಕಿ ಅಂಟುಲ್ಕಾಯಿನ ಫಸ್ಟು ಮೆತ್ತಗೆ ಮಾಡ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ಬಂಗಾರದ ಓಲೆಗಳಾಗಿರ್ಬೋದು, ಬಂಗಾರ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡ್. ಹಾಗೆ ಬೆಳ್ಳಿ ಕೂಡ ಹೊಸದಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ರಸ ಎಲ್ಲ ಬಿಟ್ಕೊಂಡಿದೆ. ಈ ರಸ ಬಿಟ್ಕೊಂಡಿದ್ರಲ್ಲಿ ಈ ಚೈನನ್ನು ಹಾಕಿ ಒಂದು 2 ರಿಂದ 3 ನಿಮಿಷಗಳ ಕಾಲ ನೆನೆಸಿಟ್ಬಿಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡಿ. ನೋಡಿ, ಒಂದು 5 ನಿಮಿಷ ಆಗಿದೆ. ಇವಾಗ ನೆನೆಸಿರೋ ಚೈನನ್ನು ನಾವು ತೆಗೆಯೋಣ. ಇದರಲ್ಲೇ ಎಲ್ಲ ಗಲೀಜು ಬಿಟ್ಕೊಂಡ್ಬಿಡುತ್ತೆ. ಈಗ ಕಾಲು ಚೈನನ್ನ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಅದ್ರ ಗಲೀಜೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಈಗ ಅದೇ ಅಂಟುಲ್ಕಾಯಿದ್ದು ಅದರದ್ದು ಸಿಪ್ಪೆ ಇರುತ್ತಲ್ಲ, ಅದನ್ನು ಸ್ವಲ್ಪ ರಸ ತೆಗೆದು ನೀಟಾಗಿ ಅದರಿಂದನೇ ಸ್ವಲ್ಪ ಉಜ್ಕೊಬೇಕು. ಈ ಥರ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಹೊಳಪಾಗಿ ಕಾಣಿಸುತ್ತೆ. ನಂತರ ಅದೇ ಬ್ರಷಿನಿಂದ ಇನ್ನೊಂದು ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಉಜ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಕಾಲು ಚೈನ್ ಹೊಸದಾಗಿ ಕಾಣಿಸುತ್ತೆ. ನೀವು ಎಷ್ಟೇ ಗಲೀಜಾಗಿರಲಿ ಈ ಅಂಟುಲ್ಕಾಯಿಂದ ತುಂಬ ಹೊಳಪನ್ನು ಕಾಣ್ತವೆ ನೋಡಿ. ಇವಾಗ ಚೆನ್ನಾಗಿರೋ ನೀರು ಇಟ್ಕೊಂಡಿದ್ದೀನಿ. ಈ ಕಾಲು ಚೈನನ್ನು ಈ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ತೊಳ್ಕೊಂಬಿಡೋಣ. ತುಂಬ ಚೆನ್ನಾಗಿ ಹೊಳಪಾಗಿ ಕಾಣಿಸುತ್ತೆ. ನಾನು 2 ಥರದ ಕಾಲು ಚೈನ್ ತೊಳೆಯೋದನ್ನು ನಿಮಗೆ ತೋರಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಅದು ಒಂಥರ ಹೊಳಪಾದರೆ ಇದೊಂಥರ ಹೊಳಪಾಗುತ್ತೆ. ಈ 2 ಕಾಲು ಚೈನ್ ತೊಳೆಯುವ ವಿಧಾನದಲ್ಲಿ ನೀವು ಯಾವುದಾದ್ರೂ ಒಂದು ವಿಧಾನವನ್ನು ಬಳಸಿ ನೋಡಿ, ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ತುಂಬ ಚೆನ್ನಾಗಿದೆ ಅಂತ. ನೋಡ್ತಾ ಇರ್ಬೋದು, 2 ಥರದ ಕಾಲು ಚೈನ್ ತೊಳೆದಿರೋದನ್ನು ನಾನು ಮತ್ತೆ ಒಂದು ಸಲ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಆಗಿದೆ. ಈ ದೊಡ್ಡ ಚೈನು ಕೂಡ ತುಂಬ ಕ್ಲೀನ್ ಆಗಿದೆ. ಮೊದಲು ತೊಳೆದಿರುವ ಈ ಚಿಕ್ಕ ಚೈನು ತುಂಬ ಕಪ್ಪಾಗಿತ್ತು. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಹಳೆ ಚೈನ್ ಬೇರೆ ಥರ ಇದೆ. ಇವಾಗ ಹೊಸದಾಗಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಇದೇ ಥರ ಕಪ್ಪಾಗಿರುವ ಕಾಲು ಚೈನನ್ನು ಹೊಸದಾಗಿ ಮಾಡಬೇಕಂದ್ರೆ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.